KL ಅಶೋಕ್ ಅವರು ಶಿವಮೊಗ್ಗ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. KL ಅಶೋಕ್ ಅವರೇ, ಬ್ರೇಕ್ಗಿಂತ ಮುಂಚೆ ತಾವೊಂದು ಪಾಯಿಂಟನ್ನು ರೇಸ್ ಮಾಡ್ತಾ ಇದ್ರಿ. ಅಲ್ಲ, ಸ್ವಾಮಿ ವಿವೇಕಾನಂದ ಅವರು ಜಾನುವಾರು ಗೋಹತ್ಯೆ ಗೋಮಾಂಸ ತಿನ್ನೋದ್ರ ಬಗ್ಗೆ ಪರವಾಗಿದ್ದರು. ನಮ್ಮ ಕನ್ನಡದ ಶ್ರೇಷ್ಠ ಕವಿ ಕುವೆಂಪು ಅವರು ಪರವಾಗಿದ್ದರು. ಹಾಗಂತೇಳಿ ಎಲ್ಲರೂ ತಿನ್ನಬೇಕಂತ ನಿರ್ಬಂಧ ಅವ್ರದ್ದು ಇರಲಿಲ್ಲ. ಯಾವ ಆಹಾರ ಶ್ರೇಷ್ಠ ಅನ್ನೋದಾಗಲಿ ಯಾವ ಆಹಾರ ಕನಿಷ್ಠ ಅನ್ನೋದಾಗಲಿ ಸರಿಯಾದಂಥ ತರ್ಕ ಅಲ್ಲ. ಈಗ ಅಲ್ಲಿ ನಡೀತಿರುವಂಥ ಸ್ವಾಮೀಜಿಗಳು ಕೆಲವರು ಹೇಳೋ ಪ್ರಕಾರ ಸಸ್ಯಾಹಾರವೇ ಶ್ರೇಷ್ಠ, ಒಂಥರ ಸಸ್ಯಾಹಾರದ ಶ್ರೇಷ್ಠ ಎನ್ನುವ ವ್ಯಸನವನ್ನು ಮನಸ್ಸನ್ನು ತುಂಬಿಕೊಂಡಿದ್ದಾರೆ. ಇದು ಸಮಾಜಕ್ಕೆ ಆರೋಗ್ಯಕರ ಅಲ್ಲ. ಎರಡನೇದು, ಇಡೀ ಎಲ್ಲ ರಾಜ್ಯಗಳಲ್ಲೂ ಕೂಡ ಜಾನುವಾರು ಹತ್ಯೆ ಮತ್ತು ಸಂರಕ್ಷಣೆ ಕಾಯ್ದೆ ಅಂತ ಒಂದಿದೆ. ಕರ್ನಾಟಕದಲ್ಲೂ ಕೂಡ ಜಾನುವಾರು ಹತ್ಯೆ ಸಂರಕ್ಷಣೆ ಕಾಯ್ದೆ 1964 ಅಂತ ಇದೆ. ಅದರ ಪ್ರಕಾರ 12 ವರ್ಷಕ್ಕಿಂತ ಕಡಿಮೆ ಇರುವಂಥ ಯಾವುದೇ ಜಾನುವಾರುಗಳನ್ನು ಕೊಲ್ಲುವಂತಿಲ್ಲ. ಅದು ಕೃಷಿಗೆ ಉಪಯೋಗ ಆಗುವಂಥ ಮತ್ತು ವೆಟನರಿ ಡಾಕ್ಟರ್ಗಳ ಸರ್ಟಿಫೈಡ್ ಆದಂಥ ಮತ್ತು ಯಾವುದೇ ಪ್ರಾಣಿಗಳನ್ನು, ಅದು ಬರೀ ಜಾನುವಾರಿಗೆ ಸಂಬಂಧಪಟ್ಟಂಗೆಲ್ಲ ಕುರಿ ಕೋಳಿ ಯಾವುದೇ ಆದರೂ ಸಾಗಾಟಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎನಿಮಲ್ ಆ್ಯಕ್ಟ್ಗಳಿದ್ದಾವೆ, ಅದ್ರ ಪ್ರಕಾರವೇ ನಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿರ್ದಿಷ್ಟ ಪ್ರಶ್ನೆ ಇರೋದು, ಇದು ಕೇವಲ ಒಂದು ಆಹಾರದ ಪ್ರಶ್ನೆ ಅಲ್ಲ, ಕೃಷಿ ಸಂಬಂಧಪಟ್ಟಾಗ ನಾನು ಹೇಳ್ತಾ ಇದ್ದೀನಿ. ನೆಹರು ಅವರು ಮತ್ತು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ್ದು ಭಾರತದ ಕೃಷಿ ಸಂಬಂಧಪಟ್ಟಾಗೆ. ನಾವು 1947ನ ಕೃಷಿ ಸಂಬಂಧಪಟ್ಟಾಗ ನಾವೇನು ಮಾತಾಡ್ತಿದ್ದೀವಿ, ಈ ಸಂದರ್ಭದಲ್ಲಿ ಅದಲ್ಲ. ಆ್ಯಕ್ಚುಲಿ ಈಗ ನಮಗೆ ಅತ್ಯಾಧುನಿಕವಾದ ಟ್ರ್ಯಾಕ್ಟ್ರು ಟಿಲ್ಲರ್ಗಳು ಆಧುನಿಕ ಕೃಷಿ ಪದ್ಧತಿ ಬಂದಿದೆ. ಈಗ ಆ ಜಾನುವಾರು ಇಡೀ ವಿಷಯವನ್ನು ಬೇರೆ ನೆಲೆಯಲ್ಲಿ ನೋಡಬೇಕು. ಎರಡನೇದು, ಭಾವನಾತ್ಮಕವಾಗಿ ನೋಡೋದಾದರೆ ಕೆಲವರಿಗೆ ನನಗೆ ಕೋಳಿ ನಾನು ಯಾವ ಸಾಕ್ತೀನಿ ಆ ಕೋಳಿ ಬಗ್ಗೆ ನಾನು ಅದನ್ನು ಕೊಲ್ಲೋದಿಲ್ಲ, ಅದ್ರ ಬೇರೆಯವ್ರಿಗೆ ಮಾರ್ತೀನಿ. ಆ ರೀತಿ ಭಾವನಾತ್ಮಕ ವಿಷಯವನ್ನು ಒಂದು ರೀತಿ ಆದರ್ಶದ ವಿಷಯವನ್ನಾಗಿ ಮಾಡಿ ಅದು ಸರ್ವರೂ ಕೂಡ ಒಪ್ಪಬೇಕು ಅನ್ನುವಂಥ ಫ್ಯಾಸಿಸ್ಟ್ ಆಡಳಿಕೆ ಸರಿಯಲ್ಲ. ಎರಡನೇದು, ನಾಯಿಗಳ ಬಗ್ಗೆ ನಾವು ಪ್ರೀತಿ ತೋರಿಸುವಂಥವರು, ಜಾನುವಾರುಗಳ ಬಗ್ಗೆ ಪ್ರೀತಿ ತೋರಿಸುವವರು ಭಾರತದ ದಲಿತರ ಬಗ್ಗೆ ಏನು ಪ್ರೀತಿ ತೋರಿಸಿದ್ದಾರೆ, ಯಾರ್ಯಾರು ಹತ್ಯಾಕಾಂಡಗಳನ್ನು ಮಾಡಿ ದೇಶವನ್ನು ಆಳ್ತಿದ್ದಾರೆ ಅನ್ನೋ ಪ್ರಶ್ನೆಯೂ ಮುಖ್ಯ ಆಗಬೇಕಾಗತ್ತೆ. ಒಂದೊಂದು ಪಕ್ಷದಲ್ಲಿದ್ದಾಗ ಒಂದೊಂದು ರೀತಿ ಮಾತಾಡ್ಕೊಂಡಿದ್ದ ಅದಲ್ಲ. ಮನುಷ್ಯರು ಮುಖ್ಯ ಅನ್ನೋದು ಕೂಡ ಮುಖ್ಯನೇ. ಮನುಷ್ಯರು ಹತ್ಯಾಕಾಂಡ ಇದ್ದಾಗ ಮಾತಾಡ್ತಿದ್ದಂಥವ್ರು ಭಾರಿ ಪ್ರಾಣಿಗಳ ಬಗ್ಗೆ ಭಾರಿ ಭಾವನೆಗಳಿದೆ ಅಂತ ಫೋರ್ಸ್ ಕೊಡುವಂತ ಅಗತ್ಯ ನಮಗಿಲ್ಲ ಅಂತ ಅನ್ಸುತ್ತೆ. ದಯಾನಂದ ಸ್ವಾಮೀಜಿರು ಅರ್ಥ ಮಾಡ್ಕೋಬೇಕು, ಇಡೀ ಕಾಯಕ ಚಳುವಳಿ ಮಾಂಸಾಹಾರದ ಪರವಾಗಿತ್ತು. ನಿಮಗೆ ಶರಣ ಚಳುವಳಿಯ ಎಲ್ಲ ಬಸವಣ್ಣನವರು ಮಾಂಸಾಹಾರದ ಪರವಾಗಿಲ್ಲ ಕೇಳಿ ದಯವಿಟ್ಟು, ಬಹಳ ದೊಡ್ಡ ಆರೋಪ ಇದು. ಇಡೀ ಬಸವ ಧರ್ಮದ ಮೂವ್ಮೆಂಟ್ ಅಲ್ಲಿ ಏನಿದೆ ಗೊತ್ತಾ, ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಅಂಗದಿಚ್ಛೆಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಬನ್ನಿ ಮುಕ್ತ ಚರ್ಚೆ ಮಾಡೋಣ. ಬಸವಾಯುಧದಲ್ಲಿ ಯಾವುದೇ ಕೊಲ್ಲುವವನೇ ಮಾದಿಗ, ಕೊಲ್ಲುವವನೇ ಮಾದಿಗ. ಶರಣ ಪರಂಪರೆಯಲ್ಲಿ ಮಾಂಸಾಹಾರಕ್ಕೆ ಅವಕಾಶನೇ ಇಲ್ಲ. ಇದು ಬಹಳ ದೊಡ್ಡ ತಪ್ಪನ್ನು ಅಶೋಕ್ ನೀವು ಮಾಡ್ತಾ ಇದ್ದೀರಿ. ಇದು ಬಹಳ ಅನ್ಯಾಯ. ಇದು ಒಬ್ಬ ಇತಿಹಾಸ ಹೇಳ್ತೀನಿ, ದಯವಿಟ್ಟೆಲ್ಲ ಬಂದು ಚರ್ಚೆ ಮಾಡೋಣ. ಬಸವ ಧರ್ಮ, ಬಸವ ವಿಚಾರ, ಮಾಂಸಾಹಾರಕ್ಕೆ ಅವಕಾಶ ಇಲ್ಲ. ನೋಡಿ, ನೀವು ಪೂರ್ತಿ ಓದ್ಕೊಂಡು ಮಾತಾಡಿ ಸ್ವಾಮೀಜಿ. ನಾನೆಲ್ಲ ಓದಿದ್ದೇನೆ, ಓದನೆ ಮಾಡಿಲ್ಲ. ಬಸವ ಧರ್ಮ ಜ್ಞಾನ ಪಡೆದ ಒಬ್ಬ ಸ್ವಾಮೀಜಿಯಾಗಿ ಅಧಿಕಾರಿಯಾಗಿ ಓದ್ನೆ ಮಾಡಿಲ್ಲ ನಾನು. ಅಶೋಕ್ ಅವರೇ ಧನ್ಯವಾದ. ತೇಜಸ್ವಿನಿ ಮೇಡಮ್, ಅಶೋಕ್ ಅವ್ರಿಗೆ ಗಂಭೀರವಾದಂತಹ ಬಗ್ಗೆ ಮೌನವಾಗಿದ್ದುಕೊಂಡು ಗೋಹತ್ಯೆ ವಿರುದ್ಧ ತಾವು ಮಾತಾಡ್ತಾರೆ. ಒಂದೇ ಸೆಕೆಂಡ್. ಅಶೋಕ್ ಏನ್ ಹೇಳಿದ್ರು ಗೋ ಮಾಂಸಾರದ ಬಗ್ಗೆ? ಅಷ್ಟೇ ಅಲ್ಲ, ಬಸವಣ್ಣ ಹೇಳ್ತಾರೆ, ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳುವ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತ ಕಠೋರವಾಗಿ ಹೇಳ್ತಾರೆ. ಒಬ್ಬ ಕ್ರಾಂತಿಕಾರಿ ಪ್ರಗತಪರ ವಿಚಾರವಾದಿ ಬಸವಣ್ಣ ಏನ್ ಹೇಳ್ತಾರೆ, ಗೋವುಗಳ ಕೊಲ್ಲುವ ಪಾಪಿಯ ದನಿಯ ಕೇಳುವ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ ಅಂತ ಅಷ್ಟು ಕಠೋರವಾಗಿ ಬಸವಣ್ಣವ್ರು ಹೇಳ್ಬೇಕಾದ್ರೆ ಅವ್ರು ಹೆಂಗೆ ಮಾಂಸಾಹಾರ ಪರವಾಗಿ ಹೇಳ್ತಾರೆ? ಯಾವುದೇ ಒಂದು ಹೇಳಿಕೆಯನ್ನು ಇಂಟರ್ಪ್ರಿಟೇಷನ್ ನಮಗೆ ಬೇಕಾದಾಗೆ ಮಾಡ್ಕೊಳ್ಬಹುದು. ಅದನ್ನ ಬುದ್ಧಿಜೀವಿಗಳು, ವಿಚಾರವಂತರು ನಾವು ಹೇಗ್ ಬೇಕಾದ್ರೂ ಮಾಡ್ಬೋದು, ಅದು ಅವಶ್ಯಕತೆ ಇಲ್ಲ. ಕುವೆಂಪುರವರು ಮಾನವೀಯತೆ ಪರವಾಗಿದ್ದಾಗ ಅವರು ದೇವರುಗಳನ್ನ ಒಂದು ರೀತಿ ಅಂದ್ರೆ ಮನುಷ್ಯತ್ವಕ್ಕೆ ಮೊದಲು ಅವಕಾಶ ಕೊಡಿ ಅನ್ನೋ ತರ ಅವ್ರು ಹೇಳಿದ್ದಾರೆ. ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ತಾವು ಹೇಳಿದ್ರಿ, ಅಶೋಕ್ ಅವ್ರು ಹೇಳ್ತಾ ಇದ್ರು, ಕಾಶ್ಮೀರಿ ಪಂಡಿತರನ್ನ ಅವರ ಹುಟ್ಟು ಭೂಮಿಯಿಂದ ಆಚೆಗೆ ಹಾಕಿದ್ರು. ಅವ್ರ ಪ್ರಶ್ನೆ ನಾನೇ ಕೇಳ್ತೀನಿ, ಅವ್ರು ಮನುಷ್ಯರಲ್ಲ? ಅಜಿತ್, ಅವರು ಒಂದು ಧರ್ಮಕ್ಕೆ ಸೇರಿದವರು ಅಂತ ಹೇಳಿ ಅವರನ್ನ ಮೂಟೆಗಟ್ಲೆ ಜನಿವಾರ ಕಿತ್ತು ದಾಲ್ ಲೆಕ್ಕಲ್ಲಿ ಮುಳುಗಿಸಿದಂತ ಆ ವಿಚಾರದಲ್ಲಿ ತಮಗೂ ಗೊತ್ತಿದೆ. ನನಗೆ ನನ್ನ ದೇಶ ನೋಡಿ ಅಜಿತ್, ನನ್ನ ದೇಶ ಮನುಷ್ಯರನ್ನ ಕೊಲ್ತಕ್ಕಂಥದ್ದು ಅಲ್ಲ. ಅಶೋಕ್ ಒಳ್ಳೆ ಪಾಯಿಂಟ್ ಹೇಳಿದ್ರು ಸರ್, ಅಶೋಕ್ ಒಳ್ಳೆ ಪಾಯಿಂಟ್ ಹೇಳಿದ್ರು.
ದುರ್ಬಲರನ್ನ ಮತ್ತೆ ಈಗ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ನಾನೇನ್ ಹೇಳ್ತಿದ್ದೀನಿ, ಇದು ಹಿಂದೂ ಮುಸ್ಲಿಂ ಚರ್ಚೆ ದಯವಿಟ್ಟು ಹಿಂದೂ ಮುಸ್ಲಿಂ ಚರ್ಚೆ ಅಲ್ಲ. ಎಲ್ಲದನ್ನು ಹಿಂದೂ ಮುಸ್ಲಿಂ ಅಂತ ಬೆಂಕಿ ಇಡುವಂತ ಕೆಲಸ. ಒಂದು ನಿಮಿಷ ಬಿಕಾಸ್ ದಿಸ್ ಇಸ್ ನಾಟ್ ದ ಸ್ಟೇಜ್ ಮೇಡಮ್, ದಿಸ್ ಇಸ್ ನಾಟ್ ದ ಸ್ಟೇಜ್. ಅದು ನಮ್ಮ ಪೂಜನೀಯ ಗೋವು ಮತ್ತು ನನ್ನ ಧರ್ಮ ಇನ್ಸೆಪರೇಬಲ್. ಒಂದು ನಿಮಿಷ ಯಾರು ಪ್ರಶ್ನೆ ಮಾತಾಡ್ಕೊಡ್ತೀರಾ? ಒಂದು ನಿಮಿಷ. ಈಗ ನಾವು ಇದನ್ನ ದೊಡ್ಡ ವಿಷಯ ಮಾಡಿ ಮೇಡಮ್ ಅವರಾಗಲಿ ಸರ್ಫಿಲ್ ಅವರಾಗಲಿ ಇಂಡಿಯಾ ಪಾಕಿಸ್ತಾನಕ್ಕೆ ಮಾತಾಡುವಂತ ಅವಶ್ಯಕತೆ ನಾವು ಬೇಡ ದೇಶದ ಬಗ್ಗೆ ನಾನು ಹೇಳ್ದೆ ಅಂತ ಯಾಕೆ ಹೇಳ್ತೀರಾ ನೀವು? ಪಾಕಿಸ್ತಾನದ ಬಗ್ಗೆ ನನ್ನ ದೇಶ ಭಾರತ, ನಾನು ಪಾಕಿಸ್ತಾನದ ಬಗ್ಗೆ ಹೇಳಲಿಲ್ಲ. ಪಾಕಿಸ್ತಾನ ಕೇಳಿ ನೀವು ಹೇಳಿದ್ರಿ, ಪಾಕಿಸ್ತಾನದ ಬಗ್ಗೆ ನಾನು ಹೇಳ್ದೆ ಅಂತ ಯಾಕೆ ಹೇಳ್ತೀರಾ ನೀವು? ನೀವು ಹೇಳಿದ್ದು ಈಗ ಒಂದು ಕೇಳಿ, ಈಗ ಇದೊಂದು ದೊಡ್ಡ ವಿಷಯ ಮಾಡೋದು ಅವಶ್ಯಕತೆ ಇಲ್ಲ. ಇದು ದೊಡ್ಡ ಆಕ್ಟ್ ಅಲ್ಲ, ಬಿಲ್ ಅಲ್ಲ, ಕಾನೂನಲ್ಲ, ಒಂದು ನೋಟಿಫಿಕೇಶನ್ ಕ್ರುಯಾಲಿಟಿ ಟು ದಿ ಅನಿಮಲ್ಸ್ ಆಕ್ಟ್. ಅದರಲ್ಲಿ ಅದರಲ್ಲಿ ಮಾಡಿದಂತ 3738 ಕೇಂದ್ರ ಸರ್ಕಾರಕ್ಕೆ ಒಂದು ರೂಲ್ಸ್ ಇದೆ. 3 ವರ್ಷದಲ್ಲಿ ಏನು ಮಾತಾಡ್ಕೊಂಡು ಬಂದ್ರು, ಸ್ಟಂಟ್ ಮಾಡ್ಕೊಂಡು ಬಂದ್ರು, ಅದೇ ತರ ಇದು ಒಂದು ಸ್ಟಂಟ್. ಇದು ದೊಡ್ಡ don't use word stunt. ಒಂದು ನಿಮಿಷ It is not fair. ಇದು ಬರೇ ತೇಜಸ್ವಿನಿ ಅವರೇ he has all the rights to put his point. He has all the rights to put his point. Fair ಅಂತ ಹೇಳಿ. ತೇಜಸ್ವಿನಿ ಅವರು ಸ್ವಲ್ಪ ಒಂದು ನಿಮಿಷ ಇರಿ. ಇದು ಬರೇ ಮಾರ್ಕೆಟಿಂಗ್ ಬಗ್ಗೆ ಒಂದು ರೆಗ್ಯುಲೇಷನ್. ಈ ಇದರಲ್ಲಿ ಬರೇ ಗೋ ಮಾತ್ರ ಸೇರಿಲ್ಲ, ಇದರಲ್ಲಿ ಕೋಣ ಒಂಟ ಎಲ್ಲ ಸೇರಿದೆ. ಇದು ಮಾರ್ಕೆಟಿಂಗ್ ಬಗ್ಗೆ ಒಂದು ರೆಗ್ಯುಲೇಷನ್. ಇಡೀ ಇದ್ರ ಬಗ್ಗೆ ದೊಡ್ಡ ಒಂದು ಕ್ರಾಂತಿಕಾರಿಕ ನಿರ್ಧಾರ ಹಾಗೆ ಅಂತ ಹೇಳುವಂತದ್ದು ಏನೂ ಇಲ್ಲ, ಏನೂ ಇಲ್ಲ. ಪಾಕಿಸ್ತಾನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅಜಿತ್ ಅವರೇ, ಗಾಂಧಿ ಕೌಸ್ಲಾಟರ್ ವಿರೋಧ ಮಾಡಿದ್ರು. ಗಾಂಧೀಜಿ ಕೌಸ್ಲಾಟರ್ ಅನ್ನ ವಿರೋಧ ಮಾಡಿದ್ರು. ಅಂಬೇಡ್ಕರ್ ಅವರು ತಮ್ಮ ಬರಹಗಳಲ್ಲಿ ಕೌಸ್ಲಾಟರ್ ಅನ್ನ ವಿರೋಧ ಮಾಡಿದ್ರು. ಅದು ಮಾಡೋದಕ್ಕೆ ಅದನ್ನು ಕಾನೂನು ಮಾಡೋದೇ ಬೇಡ ಅನ್ನುವ ಅಭಿಪ್ರಾಯ ವ್ಯಕ್ತ ಆಗಿತ್ತು. ಆದರೆ ಇವತ್ತು ಭಾರತದ ಬಹುಸಂಖ್ಯಾತ ಜನರ ಭಾವನೆಗಳಿಗೆ ಸ್ಪಂದಿಸಿ ನರೇಂದ್ರ ಮೋದಿ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಪ್ರಾಯಶಃ ಇದನ್ನು ಎಲ್ಲರೂ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಬೇಕು. ಬಹುಸಂಖ್ಯಾತರ ಭಾವನೆಗಳನ್ನ ನಾವು ಪ್ರಶ್ನಿಸ್ತಾ ಇಲ್ಲ, ಹಾಕ್ಬೇಕು ಹಾಗೆ ಮಾಡಲಿ. ಇಲ್ಲಿಗೆ ಚರ್ಚೆನ ಮುಗಿಸ್ತಾ ಇದ್ದೀನಿ. ದಯಾನಂದ ಸ್ವಾಮೀಜಿ ಅವರು ಹೇಳಿದ ಹಾಗೆ ದಯಾನಂದ ಸ್ವಾಮೀಜಿ ಅವರು ಮುಕ್ತ ಆಹ್ವಾನವನ್ನು KL ಅಶೋಕ್ ಅವರು ಕೊಟ್ಟಿದ್ದಾರೆ. ಕಾಯಕ ಚಳುವಳಿಯಲ್ಲಿ ಎಲ್ಲಾದರೂ ಮಾಂಸಾಹಾರಕ್ಕೆ ಪ್ರೇರಣೆ ಇದೆ ಅನ್ನೋದಾಗಿದ್ರೆ ಸಾಕ್ಷಿ ಸಮೇತ ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬನ್ನಿ, ಓಪನ್ ಡಿಬೇಟ್ ಮಾಡೋಣ ಅನ್ನುವಂಥ ಆಹ್ವಾನವನ್ನು ದಯಾನಂದ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ. ನೋಡೋಣ ಈ ಚರ್ಚೆ ಎಲ್ಲಿಗೆ ಹೋಗುತ್ತೆ, ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದನ್ನು. ಗೋಹತ್ಯೆಯ ಪರ ವಿರುದ್ಧ ಚರ್ಚೆ. ಎಸ್ ಇಲ್ಲಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.